ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ರಾಜಕೀಯ ಅಧಿಕಾರವನ್ನ ನೀಡುವ ಮಹತ್ವದ ಹೆಜ್ಜೆಯಾಗಿ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನ ಜಾರಿಗೆ ತಂದಿದೆ ಎಂದು ಸಂಸದ ಬಿ.ವೈ. ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಮಸೂದೆಯು ಮಹಿಳೆಯರಿಗೆ ಮೀಸಲಾತಿ ನೀಡುವ ಮೂಲಕ ರಾಜಕೀಯವಾಗಿ ಸಬಲೀಕರಣಗೊಳಿಸಲಿದೆ ಎಂದು ವಿವರಿಸಿದ್ದಾರೆ. ಲೋಕಸಭೆಯಲ್ಲಿ ಮಹಿಳೆಯರಿಗೆ 570 ರಿಂದ 851 ಸ್ಥಾನಗಳವರೆಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ರಾಘವೇಂದ್ರ ಅವರು ತಿಳಿಸಿದ್ದು, ನಾಳೆಯಿಂದ 3 ದಿನಗಳ ಕಾಲ ವಿಶೇಷ ಲೋಕಸಭಾ ಅಧಿವೇಶನ ನಡೆಯಲಿದೆ. ಈ ಸಮಯದಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮದ ಕುರಿತು ಚರ್ಚೆಗಳು ನಡೆಯಲಿದ್ದು, ಆರ್ಟಿಕಲ್ 370 ರದ್ದುಗೊಳಿಸಿದಾಗ ತಾನು ಸಂಸದನಾಗಿದ್ದೆ ಎಂಬ ಹೆಮ್ಮೆ ರಾಘವೇಂದ್ರ ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳು ಮಹಿಳೆಯರನ್ನ ಕೇವಲ ಮತ ಬ್ಯಾಂಕ್ ಆಗಿ ಪರಿಗಣಿಸ್ತಾ ಇದೆ. ಆದರೆ ಈ ಮಸೂದೆಯು ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮೂಲಕ ಸಬಲೀಕರಣಕ್ಕೆ ಒತ್ತು ನೀಡಲಿದೆ ಎಂದಿದ್ದು, ಈ ಮಸೂದೆಯನ್ನ ಕಾಂಗ್ರೆಸ್ ಪಕ್ಷವು ಬೆಂಬಲಿಸಬೇಕು ಮತ್ತು ಒಮ್ಮತದ ನಿರ್ಧಾರದೊಂದಿಗೆ ಜಾರಿಗೆ ತರಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಶಿವಮೊಗ್ಗ ಬೆಂಗಳೂರು ನಡುವೆ ಇಂಡಿಗೋ ವಿಮಾನ ಹಾರಾಟವನ್ನ ರದ್ದುಗೊಳಿಸುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಉಡಾನ್ ಯೋಜನೆಯಡಿ ವಿಮಾನ ಹಾರಾಟ ವ್ಯವಸ್ಥೆ ಕಲ್ಪಿಸುವಂತೆ ಸಚಿವ ಎಂ.ಬಿ. ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಹುಲಿಕಲ್ ಘಾಟ್ನಲ್ಲಿ ಕುಸಿತ ಮತ್ತು 3 ಕಾರ್ಮಿಕರ ಸಾವಿನ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಸಚಿವರು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಏನಾಗುತ್ತೆ ನೋಡೋಣ ಎಂದು ತಿಳಿಸಿದ್ದು, ಆಗುಂಬೆ ಸುರಂಗ ಮಾರ್ಗ ನಿರ್ಮಾಣದ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ತಾಳಗುಪ್ಪದಲ್ಲಿ ರೈಲ್ವೆ ಮಾರ್ಗ ಮೀಟರ್ ಗೇಜ್ ಇದ್ದಾಗ ಪರಿಹಾರ ನೀಡಿರಲಿಲ್ಲ. ಆದರೆ ಈಗ ಹಳೆಯ ನೋಟಿಫಿಕೇಶನ್ ಮಾಡಿಸಿ ಪರಿಹಾರ ನೀಡುವ ಕೆಲಸ ಮಾಡಲಾಗ್ತಿದೆ. ತಾಳಗುಪ್ಪದಲ್ಲಿ 6 ರೈಲ್ ಹಳಿಗಳ ಮಾರ್ಗಗಳ ವ್ಯವಸ್ಥೆ ಮಾಡಬೇಕಿದೆ ಎಂದು ಬಿ.ವೈ. ರಾಘವೇಂದ್ರ ತಿಳಿಸಿದ್ದಾರೆ. ಬಂದಂತ ಎಲ್ಲ ನಮ್ಮ ಜಿಲ್ಲೆಯ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ ಮತ್ತೆ ನಮ್ಮ ಮಂಡಲ ನಮ್ಮ ಶ್ರೀಮತಿ ಮಂಜುಳಾ ಭದ್ರಾವತಿ ಇವರು ಜಿಲ್ಲಾ ಸಮಿತಿ ಸದಸ್ಯರು. ಇಲ್ಲ ಸರ್, ಇದೊಂದು ಒಳ್ಳೆಯ ಅವಕಾಶ. ಗುಜರಾತಿಂದ ಹಿಡಿದು ವೆಸ್ಟರ್ನ್ ಘಾಟ್ ಅಪ್ ಟು ಕೇರಳದವರೆಗೆ ಏನು ಬಂದಿದೆ, ಪೂರ್ತಿ ಇಲ್ಲಿ ಜಿಯೋಗ್ರಫಿಕಲಿ ಇಲ್ಲಿ ಪಾಪ್ಯುಲೇಷನನ್ನು ಕ್ರೈಟೀರಿಯಾ ತೆಗೆದುಕೊಳ್ಳದೆ ಪಾಪ್ಯುಲೇಷನನ್ನು ಕಮ್ಮಿನೂ ಆಗ್ಬೋದು. ಜಿಯೋಗ್ರಫಿಕಲಿ ದೊಡ್ಡ ಏರಿಯಾ ಇದೆ, ಅದೆಲ್ಲ ಎಲ್ಲದೂ ಕೂಡ ಭೌಗೋಳಿಕವಾಗಿ ದೊಡ್ಡದಾಗಿದೆ. ಸೊ ಇದನ್ನು ಗಣನೆಯನ್ನು ತೆಗೆದುಕೊಂಡು ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇನ್ನೊಂದು ಕ್ಷೇತ್ರವನ್ನು ಹೊಸನಗರ ಮಾಡಬೇಕು ಅನ್ನೋದು ನಮ್ಮದು ಕೂಡ ಒತ್ತಾಯ ಇದೆ ಸರ್.